ಓಂ ಶ್ರೀ ಗುರುಭ್ಯೋ ನಮಃ. ಕಾಂತಾಯನಾಯ ವಿದ್ಮಹೇ ಕನ್ಯೆ ಕುಮಾರಿ ಧೀಮಹೇ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಈ ದಿನದ ವಿಶೇಷತೆ ಲಕ್ಷ್ಮಿ ಪೂಜೆಯನ್ನು ಯಾವ ರೀತಿ ವಿಧಾನಗಳಿಂದ ಮಾಡಬೇಕು ಮತ್ತು ಲಕ್ಷ್ಮಿಗೆ ಯಾವ ರೀತಿ ನಾವು ಪ್ರೀತಿಪಡಿಸಿ ನಾವು ಹಣಕಾಸು ದುಡಿದಿದ್ದು ಉಳಿಯುತ್ತೆ, ಯಾವ ರೀತಿ ಮಾಡಿದರೆ ನಮಗೆ ಅನುಕೂಲ ಆಗುತ್ತೆ. ನಾವು ಎಷ್ಟೇ ದುಡಿತಾ ಇದ್ದೀವಿ, ಎಲ್ಲ ಪೂಜೆ ಮಾಡ್ತಿದ್ದೀವಿ ಸ್ವಾಮಿ, ನಮಗೆ ಅನುಕೂಲ ಆಗ್ತಾ ಇಲ್ಲ, ಯಾಕೆ ಆಗ್ತಾ ಇಲ್ಲ, ಮತ್ತೆ ಏನು ಕ್ರಮ ತೆಗೆದುಕೊಳ್ಬೇಕು, ಯಾವ ಮಂತ್ರಗಳ ಹೇಳಿದ್ರೆ ಲಕ್ಷ್ಮಿ ಪ್ರೀತಿ ಪಡ್ತಾಳೆ, ಮತ್ತೆ ಯಾವ ವಸ್ತುಗಳನ್ನು ಆಕೆಗೆ ನಾವು ಅರ್ಪಿಸ್ಬೇಕು, ಮನೆಯಲ್ಲಿ ಯಾವ ಪೂಜೆ ವಿಧಾನಗಳನ್ನು ಮಾಡಿದ್ರೆ ಲಕ್ಷ್ಮಿ ಪ್ರೀತಿನ ಪಡಿಸಬಹುದು ಅನ್ನೋದನ್ನ ಇವತ್ತು ತಿಳಿಯೋಣ. ವಿಶೇಷವಾಗಿ ಗಂಗೆ ಚ ಯಮನೆ ಚೈವ ಗೋದಾವರಿ ಸಿಂಧು ನರ್ಮದಾ ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು ಗಂಗಾ ಮಾತಾಯ ನಮ ಆವಾಹಯಾಮಿ. ನೋಡಿ, ಗಂಗೆ ಮಾತಾಯನ್ನ ಮೊದಲು ಬಿಂದಿಗೆಯನ್ನು ಕ್ಲೀನ್ ಆಗಿ ತೊಳೆದು ಆ ಚಂಬಲ್ಲಿ ಗಂಗೆಯನ್ನು ಆಹ್ವಾನ ಮಾಡಬೇಕು, ಗಂಗೆ ಇಟ್ಟು ಆಹ್ವಾನ ಮಾಡಬೇಕು. ಆಹ್ವಾನ ಮಾಡಿದಾಗ ಅದಕ್ಕೆ ಬೇಕಾದ ಪದಾರ್ಥಗಳನ್ನು ರೆಡಿ ಇಟ್ಕೊಂಡಿರ್ಬೇಕು. ನಾವು ಎಲೆ ಇರಲಿ, ಅಡಿಕೆ, ಬಾಳೆಹಣ್ಣು, ಈ ರೀತಿ ಪದಾರ್ಥಗಳನ್ನು ಎಲ್ಲ ರೆಡಿ ಇಡಬೇಕು. ಎಷ್ಟು ಎಲೆ ಇಡಬೇಕು ಗುರೂಜಿ ಅಂದರೆ, ಕಳಸದಲ್ಲಿ 5 ಅಥವಾ 3 ಎಲೆಯನ್ನು ಇಟ್ಟು ಆ ಕಾಯಿಯನ್ನು ಕ್ಲೀನಾಗಿ ತೊಳೆದು, ನಾವು ಯಾವುದೇ ಪದಾರ್ಥವನ್ನು ಹೊರಗಿಂದ ತಂದರೆ ಕ್ಲೀನಾಗಿ ತೊಳೆದು ಬಿಟ್ಟು ಪೂಜೆಯನ್ನು ಮಾಡಬೇಕು. ಯಾವ ರೀತಿ ಅಂದರೆ ಅದಕ್ಕೆ ಪೂರಾ ಅರಿಶಿನ ಹಚ್ಚಬೇಕು. ಅರಿಶಿನ ಅಂದ್ರೇ ವಿಷ್ಣು ಅಂತ, ವಿಷ್ಣು ಪ್ರಿಯ ಲಕ್ಷ್ಮಿ ಆಗಿರ್ತಾಳೆ. ಅದಕ್ಕೆ ಫಸ್ಟ್ ಅರಿಶಿನ ಹಚ್ಚಿ ಅದ್ರ ಮೇಲೆ ಕುಂಕುಮ ಇಡೋಂಥದ್ದು. ಆ ಕಾಯಿಗೆ ಕುಂಕುಮ ಇಟ್ಟು 5 ಎಲೆ ಇಟ್ಟು ಮೇಲೆ ಕಳಸ ಇಡೋದು. ಆ ಕಳಸದೊಳಗೆ ನೀರು ನಾವು 1 ವಾರ ಇಡ್ತೀವಿ. ಆ ನೀರು ಕೆಡದ ಹಾಗೆ ನಾವು ಯಾವ್ಯಾವ ವಸ್ತುಗಳನ್ನು ಲಕ್ಷ್ಮಿಗೆ ಆಹ್ವಾನಕ್ಕೆ ಒಳಗಡೆ ಹಾಕಬೇಕು, ಹಾಕಿದರೆ ಲಕ್ಷ್ಮಿ ಪ್ರೀತಿ ಪಡ್ತಾಳೆ. ನಾವು ಮೊದಲಿಗೆ ತಿಳ್ಕೊಂಡು ಮೊದಲಿಗೆ ಅರಿಶಿಣ ಕುಂಕುಮದಿಂದನೇ ಆರಂಭ ಮಾಡಬೇಕು. ಮೊದಲು ಅರಿಶಿಣ ಕುಂಕುಮ ಚಿಟಿಗೆ ಹಾಕಬೇಕು. ಪಚ್ಚ ಕರ್ಪೂರ, ಲಾವಾಂಚ ಬೇರು, ನೋಡಿ ಪಚ್ಚ ಕರ್ಪೂರ ಲಾವಾಂಚ ಬೇರು ಒಳ್ಳೆ ಪರಿಮಳ ಇರುತ್ತೆ. ಇದು ನೀರನ್ನ ಕೆಡದ ಹಾಗೆ ನಮಗೆ 1 ವಾರ ಆದ್ರೂ ಅದರಲ್ಲಿ ಬ್ಯಾಡ್ ಸ್ಮೆಲ್ ಬರಲ್ಲ. ಲಕ್ಷ್ಮಿ ಅಂದರೆ ದೇವತೆಗಳು ಅಂದ್ರೆ ಶುದ್ಧತೆ, ಪರಿಶುದ್ಧತೆ. ಅಲ್ಲಿ ಪರಿಶುದ್ಧತೆ ಕಾಪಾಡಬೇಕಂದ್ರೆ ಆ ನೀರೇನಾಗುತ್ತೆ, 1 ವಾರ ಎಲ್ಲೇ ಇಟ್ಟು ನೋಡಿ ಅದು ಸ್ಮೆಲ್ ಬರೋಕ್ಕೆ ಶುರು ಆಗುತ್ತೆ. ಅಲ್ಲಿ ಏನಾಯ್ತು, ಪಾಸಿಟಿವ್ ಹೋಗಿ ನೆಗೆಟಿವ್ ಎನರ್ಜಿ ಬರುತ್ತೆ. ಆದ್ದರಿಂದ ನೀವು ಪಚ್ಚ ಕರ್ಪೂರ ಹಾಕೋದ್ರಿಂದ, ಲಾವಾಂಚ ಹಾಕೋದ್ರಿಂದ, ಏಲಕ್ಕಿ 3 ಏಲಕ್ಕಿ 3 ಲವಂಗ ಇದನ್ನು ಹಾಕೋದು, ಮತ್ತೆ ವಿಭೂತಿ ಗಂಧ, ಈ ರೀತಿ ಎಲ್ಲವನ್ನು ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕ್ಕೊಂಡು ಇವೆಲ್ಲವನ್ನು ನಾವು ಸೇರಿಸ್ಕೊಂಡು ಕಳಸಕ್ಕೆ ಹಾಕ್ಕೊಂಡು ಮೇಲೆ ಹೇಳಿದಂಥ ಪದಾರ್ಥಗಳು ಏನೇನಂದ್ರೆ ಅರಿಶಿಣ, ಕುಂಕುಮ, ಪಚ್ಚ ಕರ್ಪೂರ, ಲಾವಾಂಚ, 3 ಏಲಕ್ಕಿ 3 ಲವಂಗ, ವಿಭೂತಿ ಗಂಧ ಅಷ್ಟನ್ನು ಪೌಡರ್ ಮಾಡಿ ಇಟ್ಕೊಂಡು ಪ್ರತಿ ವಾರ ಹಾಕೊಂಡ್ರು ಒಳ್ಳೆಯದು. ಇಲ್ಲಾಂದ್ರೆ ಸಪ್ರೇಟ್ ಹಾಕೋಬಹುದು. ಶುದ್ಧವಾದ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಆ ಕಳಸವನ್ನು ಇಟ್ಟು ಪೂಜೆಯನ್ನ ಆರಂಭ ಮಾಡಬೇಕು. ಆ ರೀತಿ ಮಾಡಿದ್ದೆ ಆದ್ರೆ ನಿಮಗೆ ಶುಭ. ಲಕ್ಷ್ಮಿಗೆ ಯಾವ ರೀತಿ ಹೂವನ್ನು, ಮೊದಲು ಲಕ್ಷ್ಮಿ ವಿಷ್ಣು ಪ್ರಿಯ ಅಂತ ಹೇಳಿದ್ವಿ, ಅಲ್ಲಿ ತುಳಸಿಯನ್ನು ಧರಿಸುವಂಥದ್ದು, ಮತ್ತೆ ಮಲ್ಲಿಗೆ ಹೂವನ್ನ ಧರಿಸುವಂಥದ್ದು. ವಿಶೇಷವಾಗಿ ಮಲ್ಲಿಗೆ ಪ್ರಿಯ ಲಕ್ಷ್ಮಿ ಆಗಿರ್ತಾಳೆ. ಗಂಧದ ಎಣ್ಣೆ, ಮಲ್ಲಿಗೆ ಎಣ್ಣೆಯನ್ನು ನಾವು ಹಚ್ಕೋಬೇಕು ಕೈಗೆ. ಮೊದಲು ಕೈ ಶುದ್ಧವಾಗಿರ್ಬೇಕು. ನಾವು ದೇವರ ಶುದ್ಧವಾಗಿರೋಕ್ಕಾಗಲ್ಲ ಅಂದ್ರೂ ನಮ್ಮ ದೇಹ ಸ್ಮೆಲ್ ಬರಬಾರ್ದು ಅಂತ ನಮ್ಮ ದೇಹಕ್ಕೂ ಮತ್ತೆ ನಮ್ಮ ಕೈಗೂ ಹಚ್ಕೊಂಡು ಮಲ್ಲಿಗೆ ಎಣ್ಣೆಯನ್ನು ಹಚ್ಕೊಂಡು ನಾವು ಕೆಲಸವನ್ನು ಆರಂಭ ಮಾಡಬೇಕು. ಲಕ್ಷ್ಮಿ ಪೂಜೆಯನ್ನು ಆರಂಭ ಮಾಡಿದ್ದೆ ಆದರೆ ತುಂಬಾ ಶುಭ ಆಗುತ್ತೆ. ಮತ್ತೆ ಈ ಒಳಗಡೆ ಮತ್ತೆ ಏನಾಗ್ತಾರೆ, ಮೊದಲಿಗೆ ಗಂಜಲು ಹಾಕಿ ಶುದ್ಧ ಮಾಡ್ಕೋಬೇಕು. ಅದೇ ರೀತಿ ಮತ್ತೆ ಆಕೆ ಪ್ರಿಯವಾದ ಬಟ್ಲಲ್ಲಿ ಗೋಮಾತೆ ಚಕ್ರ, ಕಾಮಾಕ್ಷಿ ಬೀಜಗಳು, ಮತ್ತೆ ಕೆಂಪು ಗುಲ್ಗಂಜಿ, ಕಾಯಿನ್ 5 ರೂಪಾಯಿ ಕಾಯಿನ್. ಈ ಬೆಳ್ಳಿ ನಾವು ಬಂಗಾರ ಕಾಯಿನ್ ಇಡಕ್ಕಾಗಲ್ಲ ದೇವಿಗೆ, ಸ್ವರ್ಣ ಅಂದ್ರೆ ಈ 5 ರೂಪಾಯಿ ಕಾಯಿನ್ 6 ಪೀಸ್ ಎಲ್ಲವೂ 6 ಸಂಖ್ಯೆಯಲ್ಲಿ, ಗೋಮಾತೆ ಚಕ್ರ, ಕವಡೆ, ಕಾಮಾಕ್ಷಿ ಬೀಜ, ಕೆಂಪು ಗುಲ್ಗಂಜಿ ಇವೆಲ್ಲವೂ 6 ಸಂಖ್ಯೆಯಲ್ಲಿ ಇಟ್ಟು, 6 ಅಂದರೆ ಶುಕ್ರ ಸಂಖ್ಯೆ ಅಂತ ಈ ರೀತಿಯಲ್ಲಿ ತಟ್ಟೆಯಲ್ಲಿ ಇಡಬೇಕು. ಅದು ನೀರೊಳಗೆ ಹಾಕಿಬಿಟ್ರೆ ಅವು ಹಾಳಾಗಿ ದೇವಿಗೆ ಪ್ರೀತಿಯಾಗಿ ಅದ್ರ ಮುಂದೆ ಇಡೋಂಥದ್ದು. ವಿಶೇಷವಾಗಿ ಲಕ್ಷ್ಮಿ ಅಷ್ಟೋತ್ತರವನ್ನು ಮಾಡೋಂಥದ್ದು, ಕುಂಕುಮ ಅಷ್ಟೋತ್ತರ ಮಾಡೋಂಥದ್ದು, ಕುಂಕುಮಾರ್ಚನೆ ಅಂತ ಹೇಳ್ತೀವಿ. ನಿಮ್ಮ ಮನೆಯಲ್ಲಿ ಪಿರಾಮಿಡ್ ಇರಲಿ, ಲಕ್ಷ್ಮಿ ಪಿರಾಮಿಡ್ ಇರಲಿ, ಯಾವುದೇ ಒಂದು ಲಕ್ಷ್ಮಿ ಸ್ವರೂಪದ ಒಂದು ಮೂರ್ತಿ ಇದ್ರೂ ಅದ್ರ ಮೇಲೆ ಲಕ್ಷ್ಮಿಗೆ ಈ 2 ಬೆಳೆಯಿಂದ ಲಕ್ಷ್ಮಿ ಅಷ್ಟೋತ್ತರ ಹೇಳ್ತಾನೆ. ಓಂ ಶ್ರೀ ಮಹಾಲಕ್ಷ್ಮಿ ನಮ ಅಷ್ಟೋತ್ತರ ಹೇಳ್ಕೊಂಡು ಇಲ್ಲ ಒಂದು ವಿಡಿಯೋ ಕೇಳ್ಕೊಂಡಾದ್ರೂ ನೀವು ಹಾಕ್ತಾ ಬರಬೇಕು. ಅದನ್ನು ಮಾಡಿದರೆ ಪ್ರೀತಿಯಿಂದ ನಿಮಗೆ ಅನುಗ್ರಹ ಕೊಡ್ತಾಳೆ. ವಿಶೇಷವಾದ ಮಂತ್ರಗಳನ್ನು ಪಠನೆ ಮಾಡೋಂಥದ್ದು ದೇವಿಗೆ. ಓಂ ಐಂ ಲಕ್ಷ್ಮೀಂ ಶ್ರೀ ಕಮಲಧಾರಿಣಿಂ ಕಲಹಂಸಿ ಸ್ವಾಹ ಅಂತ 33 ಬಾರಿ, ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಹೇಳುವಂಥದ್ದು.
ವಿಶೇಷವಾಗಿ ಏನೇ ಮಾಡ್ತಾ ಇದ್ರು ಓಂ ಶ್ರೀ ಮಹಾಲಕ್ಷ್ಮೀ ನಮಃ, ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ನೀವು ಹೆಚ್ಚೆಚ್ಚು ಹೇಳ್ತಾ ಇರುತ್ತದೆ. ಓಂ ರೀಂ ಶ್ರೀಂ ಕ್ಲೀಂ ಶ್ರೀ ಮಹಾಲಕ್ಷ್ಮೀ ನಮಃ, ಓಂ ರೀಂ ಶ್ರೀಂ ಕ್ಲೀಂ ಶ್ರೀ ಮಹಾಲಕ್ಷ್ಮೀ ನಮಃ. ಈ ರೀತಿ ನೀವು ಮಂತ್ರವನ್ನು ವಿಶೇಷವಾಗಿ ಲಕ್ಷ್ಮಿಗೆ 33 ಬಾರಿ 108 ಬಾರಿ ಹೇಳೋದ್ರಿಂದ ತುಂಬ ಅನುಕೂಲತೆಗಳು ಹೆಚ್ಚೆಚ್ಚು ಬರ್ತಾ ಹೋಗ್ತವೆ. ಲಕ್ಷ್ಮಿಗೆ ವಿಷ್ಣು ಸಮೇತವಾಗಿ ವಿಶೇಷ ಮಂತ್ರವನ್ನು ಹೇಳಂಥದ್ದು. ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹೇ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹೇ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಓಂ ಶ್ರೀ ಲಕ್ಷ್ಮೀನಾರಾಯಣಾಯ ವಿದ್ಮಹೇ ಪರಬ್ರಹ್ಮಣೇ ಧೀಮಹೇ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಓಂ ಲಕ್ಷ್ಮೀನಾರಾಯಣಾಯ ವಿದ್ಮಹೇ ಪರಬ್ರಹ್ಮಣೇ ಧೀಮಹೇ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಈ ರೀತಿ 108 ಬಾರಿ ಲಕ್ಷ್ಮೀ ಮಂತ್ರವನ್ನು ಹೆಚ್ಚೆಚ್ಚು ಆರಾಧನೆ ಮಾಡೋದು. ಧೂಪ ದೀಪ ನೈವೇದ್ಯ ಗೂಡನ್ನ ನಾವು ನೋಡಿ ನಮ್ಮ ಮನೆಯಲ್ಲಿ ಮೊದಲಿಗೆ ಏನಿಲ್ವಾ, ಬಾಳೆಹಣ್ಣು ಎಲೆ ಅಡಿಕೆ ಉಡಿ ಕೊಟ್ಟು ಆಮೇಲೆ ನೈವೇದ್ಯ ಕೊಟ್ಟು ನಾವು ಪೂಜೆ ಆಗತ್ತಿಗೆ ದೇವ್ರ ಮನೆಯಿಂದ ಎದ್ದು ಬರಬಾರ್ದು. ನಾವೊಂದು 5 ನಿಮಿಷ ಎಲ್ಲ ಪೂಜೆ ಮಾಡಿ ನೈವೇದ್ಯ ಕೊಟ್ಟು ಶಾಂತವಾಗಿ ಕುತ್ಕೋಬೇಕು. ಬರೇ ಓಂ ಶ್ರೀ ಮಹಾಲಕ್ಷ್ಮೀ ನಮಃ, ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಮನಸ್ಸಲ್ಲಿ ಹೇಳ್ಕೊಂಡು ಒಂದು 10 ನಿಮಿಷ ಕುತ್ಕೊಂಡು ನಾವು ಧ್ಯಾನ ಮಾಡಿ ಆಮೇಲೆ ಆಶೀರ್ವಾದ ಅಷ್ಟು ಅಂತಿರ್ತಾರೆ, ನಾವೆಲ್ಲ ಎದ್ದು ಬಂದುಬಿಟ್ಟಿರ್ತೀವಿ, ಅಲ್ಲಿ ಇರೋದೇ ಇಲ್ಲ. ಪೂಜೆ ಎಲ್ಲ ಮಾಡಿ ದೇವಿಗೆ ಸಮರ್ಪಣೆ ಕೊಟ್ಟು ನಾವು ಶರಣಾಗತಿ ಹೊಂದಿ ನಾವು ನಮ್ಮ ಕಷ್ಟಗಳು ಏನೇ ಇರಲಿ ಮತ್ತು ದೇವರಿಗೆ ಯಾವುದು ಕೋರಿಕೆಯನ್ನು ಇಡದಂಗೆ ನಾವು ಏನಿದೆ ನಮ್ಮ ಸಂಕಲ್ಪ ಅಂತ ಹೇಳ್ತೀವಿ, ಸಂಕಲ್ಪ ಮಾಡ್ಕೋಬೇಕು. ಒಂದು ಅಕ್ಷತೆ ಇಟ್ಕೊಂಡು ಸಂಕಲ್ಪ ಮಾಡಬೇಕು, ನನಗೆ ಈ ಸಂಕಲ್ಪ ಇದೆ ಅಂತ ಹೇಳಿ ಅಕ್ಷತೆ ಹಾಕಿ ಸ್ಟಾರ್ಟ್ ಮಾಡ್ಬೇಕು ಅಷ್ಟೇ. ಕೋರಿಕೆ ಇಡಬಾರ್ದು, ಹಿಂಗೆ ಮಾಡಿಕೊಡು, ಹಂಗೆ ಮಾಡು, ನನಗೆ ಹಿಂಗೆ ಆಗಬೇಕಾಗಿತ್ತು. ಇಲ್ಲಿ ದೇವರಿಗೆ ನಾವು ಆರ್ಡ್ರ್ ಮಾಡ್ದಂಗೆ ಆಗ್ತೈತಿ. ಆ ರೀತಿ ಮಾಡ್ದಂಗೆ ನಾವು ದೇವರಿಗೆ ಸಂಕಲ್ಪ ಕೊಡಬೇಕು. ಅದಕ್ಕೆ ಸಂಕಲ್ಪ ಅಂತಾರೆ. ಆರಂಭಕ್ಕೆ ಸಂಕಲ್ಪ, ನಿಮ್ಮ ಹೆಸರು, ಮನೆ ದೇವರು, ನಿಮ್ಮ ತಂದೆ ತಾಯಿ ಹೆಸರು, ನಿಮ್ಮ ಹೆಸರು, ಮಕ್ಕಳ ಹೆಸರು ಎಲ್ಲ ಹೇಳ್ಕೊಂಡು ಗಂಗೆಯಲ್ಲಿ ಹಾಕಂಥದ್ದು. ಹಾಕಿಬಿಟ್ಟು ನೀವು ಸಂಕಲ್ಪ ಮಾಡಿ ಆರಂಭ ಮಾಡಬೇಕು. ಕೋರಿಕೆ ಬೇಡ, ಸಂಕಲ್ಪ ಇರಲಿ. ಆ ರೀತಿ ಮಾಡಿದ್ದೆ ಆದರೆ ನಿಮಗೆ ಲಕ್ಷ್ಮಿ ಸಂಪೂರ್ಣ ಅನುಗ್ರಹ ನಿಮಗೆ ದೊರೀತಾ ಹೋಗುತ್ತದೆ. ಈ ರೀತಿ ಮಾಡಿ ಲಕ್ಷ್ಮೀ ಕೃಪೆಗೆ ಪಾತ್ರರಾಗಿ ಎಂದು ಈ ದಿನದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಪ್ರತಿನಿತ್ಯ ಪ್ರತಿ ವಾರದಲ್ಲಿ ವಿಶೇಷ ಎಲ್ಲರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಶ್ರೀ ಹರಿಹರ ವೇದ ಬ್ರಹ್ಮ ಗುರುಕುಲ ವತಿಯಿಂದ ಕೊಡ್ತಾ ಬರ್ತೀವಿ. ಶ್ರೀ ಗುರುಭ್ಯೋ ನಮಃ. ಸರ್ವೇ ಜನ ಸುಖನೋ ಭವಂತು, ಸನ್ಮಂಗಲಾನಿ ಭವಂತು. ಶಿವಾರ್ಪಣ.